ದಿನನಿತ್ಯದ ಕೆಲವು ಅಭ್ಯಾಸಗಳು ನಮಗೆ ಗೊತ್ತಿಲ್ಲದಂತೆಯೇ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನ ಹೆಚ್ಚಿಸುತ್ತದೆ. ಈ ಅಭ್ಯಾಸಗಳನ್ನ ಬದಲಾಯಿಸಿಕೊಂಡು ಆರೋಗ್ಯಕರ ಅಭ್ಯಾಸಗಳನ್ನ ನಮ್ಮದಾಗಿಸಿಕೊಂಡ್ರೆ ಹೃದಯ ಕಾಯಿಲೆಗಳ ಅಪಾಯ ಕೂಡ ಕಡಿಮೆಯಾಗುವುದು ಮಾತ್ರವಲ್ಲದೆ ಹೃದಯಾಘಾತ ಎನ್ನುವ ಮಹಾಮಾರಿಯ ಭಯ ಜೀವನ ಪೂರ್ತಿ ಇರುವುದಿಲ್ಲ. ಹಾಗಾದ್ರೆ ಯಾವುವು ಆ ಅಂಶಗಳು, ಏನನ್ನ ಪಾಲಿಸಿದ್ರೆ ನಾವು ಹೃದಯ ಸಂಬಂಧಿ ಕಾಯಿಲೆಗಳನ್ನ ದೂರವಿಡಬಹುದು ಎಂಬುದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ದಿನಕ್ಕೆ 40 ನಿಮಿಷ ವ್ಯಾಯಾಮ. ಇತ್ತೀಚಿನ ಜೀವನ ಶೈಲಿಯ ಪ್ರಕಾರ ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ 40 ನಿಮಿಷ ವ್ಯಾಯಾಮ ಕಡ್ಡಾಯ. ವಾರದಲ್ಲಿ 5 ದಿನ ಹೀಗೆ ಮಾಡೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನ ಕೂಡ 30% ನಾವು ಕಡಿಮೆ ಮಾಡಿಕೊಳ್ಳಬಹುದು. ಇದು ತೂಕ ನಷ್ಟ, ರಕ್ತದ ಸಕ್ಕರೆ ಮಟ್ಟ, ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನ ಸುಧಾರಿಸುತ್ತದೆ. ಸದಾ ಸಂತೋಷದಿಂದ ಇರುವುದು. ಸಂತೋಷದಿಂದ ಇದ್ದಾಗ ದೇಹದಲ್ಲಿ ಎಂಡಾರ್ಫಿನ್ ಹಾರ್ಮೋನ್ಗಳ ಬಿಡುಗಡೆಯಾಗುತ್ತೆ. ಇದು ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಇದಕ್ಕಾಗಿ ಯೋಗ ಮತ್ತು ಧ್ಯಾನವನ್ನ ಮಾಡಿದ್ರೆ ಸಹಾಯವಾಗುತ್ತೆ. ಸರಿಯಾದ ಪ್ರಮಾಣದಲ್ಲಿ ನಿದ್ದೆ. ಉತ್ತಮ ನಿದ್ದೆ ಮಾಡೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನ ಕಡಿಮೆ ಮಾಡಿಕೊಳ್ಳಬಹುದು. ಏನೇ ಆದ್ರೂ ರಾತ್ರಿ ವೇಳೆ 7 ರಿಂದ 8 ಗಂಟೆಗಳ ಕಾಲ ನಿದ್ದೆಯನ್ನ ತಪ್ಪಿಸಬಾರದು. ರಾತ್ರಿ ಸರಿಯಾಗಿ ನಿದ್ದೆ ಮಾಡೋದ್ರಿಂದ ಅನೇಕ ಕಾಯಿಲೆಗಳನ್ನ ದೂರ ಇಡಬಹುದು. ಧೂಮಪಾನ ಮತ್ತು ಮದ್ಯಪಾನದಿಂದ ದೂರ. WHO ಅಂಕಿ ಅಂಶಗಳ ಪ್ರಕಾರ ಧೂಮಪಾನ ಮತ್ತು ಮದ್ಯಪಾನದಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತವೆ. ಇದು ಹೃದ್ರೋಗದಿಂದ ಸಾವಿನ ಅಪಾಯವನ್ನ 50% ಹೆಚ್ಚಿಸುತ್ತದೆ. ಮದ್ಯಪಾನ ಮತ್ತು ಧೂಮಪಾನದಿಂದ ಅಧಿಕ ರಕ್ತದೊತ್ತಡದ ಸಮಸ್ಯೆ ಉಂಟಾಗಬಹುದು. ಇದು ಪಾರ್ಶ್ವವಾಯು ಮತ್ತು ಹೃದಯ ವೈಫಲ್ಯದಂತಹ ಅಪಾಯವನ್ನ ಹೆಚ್ಚಿಸುತ್ತೆ. ಕಡಿಮೆ ಪ್ರಮಾಣದ ಎಣ್ಣೆ ಬಳಕೆ. ಅಡುಗೆಯಲ್ಲಿ ಎಣ್ಣೆಯ ಬಳಕೆಯನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಆಲಿವ್ ಕ್ಯಾನೋಲಾ ಮತ್ತು ಅಗಸೆ ಬೀಜದಂತಹ ಸ್ಯಾಚುರೇಟೆಡ್ ಕೊಬ್ಬಿನಿಂದ ಉತ್ಪತ್ತಿಯಾದ ಅಥವಾ ಸಮೃದ್ಧವಾಗಿರುವ ಎಣ್ಣೆಯನ್ನ ಪ್ರತಿ ತಿಂಗಳು 1/2 ಲೀಟರ್ನಷ್ಟು ಸೇವಿಸುವುದು ಪ್ರಯೋಜನವನ್ನ ನೀಡುತ್ತೆ. ಇದಲ್ಲದೆ ಬೀಜಗಳು ಮತ್ತು ಪ್ರೋಟೀನ್ ಸಮೃದ್ಧವಾಗಿರುವ ಆಹಾರಗಳನ್ನ ನಿಯಮಿತವಾಗಿ ಪ್ರತಿದಿನ ಸೇವಿಸಿ. ಫುಲ್ ಬ್ಲಡ್ ಕೌಂಟ್, ಕೊಲೆಸ್ಟ್ರಾಲ್ ಮಟ್ಟ ಜೊತೆಗೆ ಮೂತ್ರಪಿಂಡ, ಯಕೃತ್ತು ಮತ್ತು ಥೈರಾಯ್ಡ್ ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಮತ್ತು ECG ಈ ಎಲ್ಲಾ ಪರೀಕ್ಷೆಗಳನ್ನ ಕಾಲಕಾಲಕ್ಕೆ ಮಾಡಿಸಿಕೊಳ್ಳುವುದು ಉತ್ತಮ. ಹೃದಯ ಸಂಬಂಧಿ ಕಾಯಿಲೆಗಳೇನಾದ್ರೂ ಕಾಣಿಸಿಕೊಂಡ್ರೆ ಆರಂಭದ ದಿನಗಳಲ್ಲಿಯೇ ನಿಯಂತ್ರಿಸಬಹುದು.